ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ತು. ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಇಷ್ಟು ದಿನ ಯಾವುದೋ ಮೂಲೆಯಲ್ಲಿ ಇದ್ದವಳು ಇವಾಗ ಎಲ್ಲ ಐಡೆಂಟಿಫೈ ಮಾಡ್ತಿದ್ದಾಳೆ. ಶಾರದಾಗೆ ಯಾರೋ ಕೌನ್ಸಿಲಿಂಗ್ ಮಾಡ್ತಾ ಹಳೆ ಮೆಮೊರೀಸ್ ಬರೋ ಥರ ಮಾಡ್ತಿದ್ದಾರೆ ಅಂತ ದೇವ್ಯಾನಿ ಹೇಳ್ತಾಳೆ. ಸಂಗೀತ ಭೂಮಿ ಇವರಿಬ್ಬರ ಜೊತೆನೇ ಮಾತಾಡೋದು ಶಾರದಾ ಅಂತ ಅಂಜನಾ ಹೇಳ್ತಾಳೆ. ಎಲ್ಲ ವಿಷಯ ಶಾರದಾಗೆ ನೆನಪಾದ್ರೆ ಏನು ಮಾಡಲಿ ಅಂತ ದೇವಿನ ಟೆನ್ಷನ್ ಆಗ್ತಾಳೆ. ನಚಿಕೇತ್ ಜೊತೆ ಮದುವೆ ಆಗೋವರೆಗೂ ನೆನಪಾಗಬಾರ್ದು ಅಂತ ಅಂಜನಾ ಹೇಳಿ ಅಶ್ವಿನಿ ಥರನೇ ಚಾಪ್ಟರ್ ಕ್ಲೋಸ್ ಮಾಡುವಂತ ಮಾತು ಚೇಂಜ್ ಮಾಡ್ತಾಳೆ ಅಂಜನಾ. ಏನಾದರೂ ಒಂದು ರೀಸನ್ನಿಂದ ಕಾನ್ಸ್ಟೇಬಲ್ ಜಾಬ್ ಮಿಸ್ ಆಗ್ತಾ ಇತ್ತು, ಬಟ್ ಈ ಸಲ ಕಾನ್ಸ್ಟೇಬಲ್ ಆಗಲೇಬೇಕು ಆ್ಯಂಡ್ ಅಜಿತ್ ಮನೆಯಿಂದ ಹೊರಗೆ ಬರಬೇಕು ಅಂತ ಆಶೀರ್ವಾದ ಮಾಡುವಂತ ಮಿಡ್ ನೈಟ್ ಭೂಮಿ ದೇವರಿಗೆ ಕೈ ಮುಗಿತಿರ್ತಾಳೆ. ಭೂಮಿಗೆ ಅಂತ ಶ್ರವಣ್ ಟೀ ತಂದು ಕೊಡ್ತಾರೆ. ದೇವ್ರಿಗೆ ಕೈ ಮುಗಿಯೋದಷ್ಟೇ ಅಲ್ಲ, ಕಷ್ಟಪಟ್ಟು ಓದಿದ್ರೆ ಪಾಸ್ ಆಗ್ತೀಯಾ ಅಂತ ಸಜೆಸ್ಟ್ ಮಾಡ್ತಾರೆ. ಶಾರದಾ ವಿಷಯನ ರುದ್ರಗೆ ಹೇಳ್ತಾಳೆ ದೇವ್ಯಾನಿ. ಈ ಕೆಲಸ ಮನೇಲಾಗಲ್ಲ, ಶಾರದಾ ಹೊರಗೆ ಬರೋ ಥರ ಮಾಡಿ ಹಳೆ ಇನ್ಸೆಕ್ಷನ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ರುದ್ರ ಹೇಳ್ತಾನೆ. ಇದನ್ನ ದೇವ್ಯಾನಿ ಇಮ್ಯಾಜಿನ್ ಮಾಡ್ಕೊತಾಳೆ. ಬಾಂಬೆಯಿಂದ ಇನ್ಸೆಕ್ಷನ್ ತರಿಸ್ತೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ರುದ್ರ ಹೇಳ್ತಾನೆ. ದೇವ್ಯಾನಿ ರುದ್ರಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾಳೆ. ನಚಿಕೇತ್, ಅಜಿತ್, ಶ್ರವಣ್ ಭೂಮಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.